ಡಿಯರ್ ಸ್ಟೂಡೆಂಟ್ಸ್, ನಾಳೆ ನಡೀತಿರ್ತಕ್ಕಂಥ NMMS ಎಕ್ಸಾಮ್ಗೆ ಎಲ್ಲರಿಗೂ ಶುಭ ಕೋರ್ತಾ ಸೂಚನೆಗಳನ್ನು ಒಮ್ಮೆ ನಾನು ಓದಿ ಹೇಳ್ತಾ ಇದ್ದೀನಿ. ಹಾಗೂ OMR ಶೀಟ್ನ ಯಾಕೆ ತುಂಬಬೇಕು ಅಂತ ಮತ್ತೊಮ್ಮೆ ನಾನು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಒಮ್ಮೆ ಓದಿದ್ದು ಜೊತೆ ಕೇಳಿದ್ದು ಇನ್ನೂ ನೀವು ಕನ್ಫರ್ಮ್ ಆಗ್ತೀರಾ ಅಂತೇಳಿ. ಮೊದಲನೇದಾಗಿ, ಈ ಪ್ರಶ್ನೆ ಪತ್ರಿಕೆಯು 90 ಪ್ರಶ್ನೆಗಳನ್ನು ಒಳಗೊಂಡಿದೆ. ಇದು ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ನೋಡಿರಿ, ಎಲ್ಲ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಅಟೆಂಡ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂತಂದರೆ, ಪ್ರತಿ ಪ್ರಶ್ನೆಗೆ 1 ಅಂಕವಿದೆ ಮತ್ತು ಯಾವುದೇ ಋಣಾತ್ಮಕ ಅಂಕ ಇರೋಲ್ಲ. ನೆಗೆಟಿವ್ ಅಂತ ಇದ್ದಾಗ ಮಾತ್ರ ನಾವು ಅಟೆಂಡ್ ಮಾಡೋಕ್ಕೆ ಯೋಚನೆ ಮಾಡಬೇಕು. ಬಟ್ ಈಗ ಅಟೆಂಡ್ ಮಾಡಲೇಬೇಕು. ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕವನ್ನು ನೀಡ್ತಾರೆ. ಸೊ ತಪ್ಪು ಉತ್ತರಗಳಿಗೆ ಯಾವುದೇ ನೆಗೆಟಿವ್ ಅಂಕಗಳನ್ನು ಕಡಿತ ಮಾಡಲ್ಲ. ಅದೇ ರೀತಿ ನಿಮಗೆ ನೀಡಲಾಗಿರುವ ಪ್ರವೇಶ ಪತ್ರದಲ್ಲಿ 11 ಅಂಕಿಗಳ ನೋಂದಣಿ ಸಂಖ್ಯೆ ಅದು ಏನಿರುತ್ತೋ ಅದು ಪ್ರಶ್ನೆ ಪತ್ರಿಕೆ ಮೇಲೆ ಒಂದ್ಸರಿ ಸ್ಪಷ್ಟವಾಗಿ, ಇಲ್ಲಿ ಪ್ರಶ್ನೆ ಪತ್ರಿಕೆ ಕಾಣ್ತಾ ಇದೆಯಲ್ಲ ಅಲ್ಲಿ ಸ್ಪಷ್ಟವಾಗಿ ಬರೀರಿ. ಆ ನಂತರ ಪರೀಕ್ಷಾ ಅವಧಿಯಲ್ಲಿ ಏನೇನು ಮಾಡಬೇಕು ಅಂತಂದರೆ, ಪ್ರಶ್ನೆ ಪತ್ರಿಕೆಗಳನ್ನು ಜಾಗರೂಕತೆಯಿಂದ ಓದಿ, OMR ಹಾಳೆಯಲ್ಲಿ ಪ್ರತಿ ಪ್ರಶ್ನೆಗೆ ಸರಿ ಒಂದು ಉತ್ತರವನ್ನು ಗುರುತಿಸಲು ನೀಡಲಾಗಿರುವ 4 ಉತ್ತರಗಳ ಪೈಕಿ ಅಲ್ಲಿ ವೃತ್ತವನ್ನು ಕೊಟ್ಟಿರ್ತಾರೆ. ಉತ್ತರಗಳಲ್ಲಿ ಸರಿಯಾದ ಉತ್ತರಕ್ಕೆ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ನಾವು ಬಳಸಬೇಕು. ಒಮ್ಮೆ ಮಾತ್ರ ನಾವು ಶೇಡ್ ಮಾಡಬೇಕು. ಒಮ್ಮೆ ಉತ್ತರವನ್ನು ಶೇಡ್ ಮಾಡಿದ ಮೇಲೆ ಬದಲಾಯಿಸಲು ಅವಕಾಶ ಇಲ್ಲ. ಅದೇ ರೀತಿ ಯಾವುದೇ ಅನಗತ್ಯ ಗುರುತುಗಳನ್ನು OMR ಹಾಳೆಯ ಮೇಲೆ ಮಾಡಬಾರ್ದು. ಉದಾಹರಣೆಗಳನ್ನು ನಾನು ಒರಿಜಿನಲ್ OMR ಶೀಟ್ನ ತೆಗೆದುಕೊಂಡು ಹೇಳ್ತಿದ್ದೀನಿ. ಇಲ್ಲಿ ಈಗ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಒರಿಜಿನಲ್ OMR ಶೀಟ್ನ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಈ OMR ಶೀಟಲ್ಲಿ ನೀವು ನೋಡ್ತಾ ಇದ್ದೀರಾ, ಯಾವುದೋ ಒಂದು 26ನೇ ಪ್ರಶ್ನೆ ನಾನು ಉತ್ತರನ ಅಟೆಂಡ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ, ಸರಿಯಾದ ಉತ್ತರ ಎ ಆಗಿರುತ್ತೆ. ಅಂದರೆ ಸಂಪೂರ್ಣವಾಗಿ ಎಗೆ ನಾವು ದುಂಡನ್ನು ಸುತ್ತಬೇಕು. ಇಲ್ಲದೆ ಹೋದರೆ ನಿಮಗೆ ಅಂಕಗಳು ಸಿಗಲ್ಲ. ಮುಂದುವರೆದು ಯಾವುದೇ ಕಾರಣಕ್ಕೂ ಎರಡೆರಡು ಉತ್ತರಗಳನ್ನು ಬರೆಯೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಈಗ ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಂತ ನಾನು ಇಲ್ಲಿ ರೈಟ್ ಆಗ್ತಾ ಇದ್ದೀನಿ. ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತೀನಿ. ಈಗ ಯಾವುದೋ 29ನೇ ಪ್ರಶ್ನೆಗೆ ನನಗೆ 2 ಉತ್ತರಗಳು ಸರಿ ಕಂಡು ಅಂತ ಅಂದ್ಕೊಂಡ್ರೆ ಈ ಥರ ಹಾಕಂಗಿಲ್ಲ, ಇದು ತಪ್ಪು. ಈ ಥರ ಮಾಡಿದರೆ ನಿಮಗೆ ಅಂಕಗಳು ಸಿಗಲ್ಲ. ಯಾವುದೇ ಕಾರಣಕ್ಕೂ 2 ಉತ್ತರಗಳನ್ನು ಅಟೆಂಡ್ ಮಾಡಬೇಡಿ. ಆ ನಂತರ ಕೆಲವೊಮ್ಮೆ ನೀವು ಒಂದು ಚುಕ್ಕಿ ಹಿಂಗೆ ಸಣ್ಣದ ಚಿಕ್ಕಿ ಇಡ್ತೀರಿ. 32ನೇ ಪ್ರಶ್ನೆಗೆ ಯಾವುದೋ ಒಂದು ನಾನು ಇಡ್ತೀನಿ. ಈ ಥರ ಇಟ್ಟರೂ ಕೂಡ ನಿಮಗೆ ಯಾವುದೇ ಅಂಕಗಳು ದೊರಕಲ್ಲ. ಆಮೇಲೆ ನನಗೆ ಗೊತ್ತಿದೆ ಅಂತೇಳಿ ಯಾವುದೋ ಆಪ್ಷನ್ ಸಿ ಈಸ್ ರೈಟ್ ಅಂತ ಇರ್ತದೆ. ಅದನ್ನು ನಾನು ಶೇಡ್ ಮಾಡ್ದಲೆ ಜಸ್ಟ್ ಹಿಂಗೆ ಟಿಕ್ ಮಾಡಿದರೆ ನಿನಗೆ ಯಾವುದೇ ಅಂಕಗಳು ದೊರಕಲ್ಲ. ಅರ್ಥ ಆಗ್ತಿದೆಯಾ? ನಿಮಗೆ ಇರ್ತಕ್ಕಂಥ ಒಂದೇ ಮಾರ್ಗ ಏನಪ್ಪ ಅಂತಂದರೆ, 4 ಉತ್ತರಗಳಲ್ಲಿ ಈಗ ಯಾವುದೋ 6ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಅಂದರೆ 4 ಉತ್ತರಗಳು ಸಿ ಆಪ್ಷನನ್ನು ಸರಿಯಾಗಿ ದುಂಡು ಸುತ್ತಬೇಕು. ಈ ಸೂಚನೆಗಳ ಜೊತೆಗೆ ನಾನು ನಿಮಗೆ ಇನ್ನೊಂದು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಮಕ್ಕಳೇ ಅಂತಂದರೆ, ಯಾವುದೇ ಕಾರಣಕ್ಕೂ ಗೊಂದಲಕ್ಕೊಳಗಾಗಬೇಡಿ. ನೀವು ನೀಟಾಗಿ ಪ್ರಶ್ನೆಯನ್ನು ಓದ್ಕೊಂಡು ಆ ಪ್ರಶ್ನೆ ಓದಿದ ತಕ್ಷಣವೇ ನೀವು ಆನ್ಸರ್ನ ಅಟೆಂಡ್ ಮಾಡೋದು ಭಾಳ ಒಳ್ಳೆಯದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕೆಲವ್ರು ನಾನು ನೋಡಿದ್ದೀನಿ, ಕೆಲವು ಮಕ್ಕಳ ಪ್ರಾಕ್ಟೀಸನ್ನು ನಾನು ನೋಡಿದ್ದೀನಿ. ಏನಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಎಲ್ಲ ಸರಿ ಉತ್ತರಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಸಣ್ಣ ಪುಟ್ಟ ಚುಕ್ಕಿಗಳನ್ನ ಗುಡಿಸೋದ್ರ ಮೂಲಕ ಗುಡಿಸ್ಕೊಂಬಿಟ್ಟು ಕೊನೆ 1/4 ಗಂಟೆಯಲ್ಲಿ ಪ್ರಯತ್ನ ಪಡೋಕ್ಕೆ ಹೋಗ್ತಾರೆ. ಆ ಥರ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕೊನೆಯಲ್ಲಿ ಸಮಯ ಆಗಲ್ಲ. OMR ಅಲ್ಲೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರ್ತವೆ ನೋಡಿ. ಉತ್ತರಗಳನ್ನು ಭರ್ತಿ ಮಾಡಲು ನೀಲಿ ಮತ್ತು ಕಪ್ಪು ಬಾಲ್ ಪಾಯಿಂಟ್ ಪೆನ್ ಈಗಾಗಲೇ ಆಗಿದೆ. ನೆಕ್ಸ್ಟ್, ಯಾವುದೇ ರೀತಿಯ ಕಚ್ಚಾ ಕೆಲಸವನ್ನು OMR ಮೇಲೆ ಮಾಡಬಾರ್ದು. OMR ಶೀಟ್ ಮೇಲೆ ನೀವು ರಫ್ ವರ್ಕ್ನ ಮಾಡಬಾರ್ದು. ಸೊ OMR ಹಾಳೆಯನ್ನು ಮಡಚುವುದು, ಅರಿಯುವುದು ಮತ್ತು ಸ್ಟೆಪಲ್ ಪಿನ್ನು ಅದರ ಪಿನ್ ಹೊಡೆಯೋದು, ಈ ಥರದ್ದು ಯಾವುದೇ ಕೆಲಸಗಳನ್ನು ನಾವು ಮಾಡಬಾರ್ದು. ಇನ್ನೊಂದೆರಡು ಸೂಚನೆ, ಇದಿಷ್ಟು OMR ಶೀಟ್ ಬಗ್ಗೆ ಆಯಿತು. ಇನ್ನು ಕೆಲವು ಸೂಚನೆಗಳನ್ನು ನೋಡೋದಾದರೆ, ಇಲ್ಲಿ ನಾವು ನೋಡಿದ್ದೀವಿ, ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ ಯಾವ ರೀತಿ ಇದು ಮಾಡಬೇಕು ಅಂತ. ನಾನು ಒರಿಜಿನಲ್ OMR ಶೀಟ್ನೇ ನಿಮಗೆ ತೋರಿಸೋದ್ರ ಮೂಲಕ, ಅಂದರೆ OMR ಶೀಟ್ನ ಮಾದರಿ ತೋರಿಸೋದ್ರ ಮೂಲಕ ನಿಮಗೆ ಅರ್ಥ ಮಾಡಿಸ್ದೆ. ಸೊ ಒಂದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾವು ಶೇಡ್ ಮಾಡೋಂಗಿಲ್ಲ, ಆಲ್ರೆಡಿ ಹೇಳಿದ್ದೀನಿ. ಸೊ OMR ಹಾಳೆಯಲ್ಲಿ ನಿಗದಿತ ಸ್ಥಳದಲ್ಲಿ ವಿದ್ಯಾರ್ಥಿ ಹಾಗೂ ಕೊಠಡಿ ಮೇಲ್ವಿಚಾರಕರು ತಪ್ಪದೇ ಸಹಿ ಮಾಡಬೇಕು. ಅಲ್ಲಿ ವಿದ್ಯಾರ್ಥಿಯ ಸಹಿ ಹಾಗೂ ಕೊಠಡಿ ಮೇಲ್ವಿಚಾರಕರ ಸಹಿ ಅಂತ ಇಲ್ಲಿರುತ್ತೆ. ಸೊ ಈ OMR ಹಾಳೆಯಲ್ಲಿ ನೀವು ಅಲ್ಲಿ ಎಲ್ಲಿರುತ್ತೋ ಅದನ್ನು ನಾವು ಸಹಿಯನ್ನು ಮಾಡಬೇಕಾಗುತ್ತೆ ನೋಡಿಬಿಟ್ಟು. ಆ ನಂತರ ನೆಕ್ಸ್ಟು, ಪರೀಕ್ಷಾ ಅವಧಿ ಮುಗಿದ ನಂತರ OMR ಹಾಳೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ತಪ್ಪದೆ ಒಪ್ಪಿಸ್ಬೇಕು. ನೀವು ಯಾವುದೇ ಕಾರಣಕ್ಕೂ ನೀವೇ ಇಟ್ಕೊಂಡು ಬರೋದಾಗಲಿ ಮಾಡಬಾರ್ದು. ಪರೀಕ್ಷಾ ಕೊಠಡಿಯಲ್ಲಿ ಕ್ಯಾಲ್ಕುಲೇಟ್ರು, ಮೊಬೈಲ್ ಫೋನು, ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣ, ಸ್ಮಾರ್ಟ್ ವಾಚು ಈ ಥರದ್ದು ಯಾವುದನ್ನು ಕೂಡ ನೀವು ತೆಗೆದುಕೊಂಡು ಹೋಗಂಗಿಲ್ಲ. ನೆಕ್ಸ್ಟು,
ಅನುವಾದಿತ ಪ್ರಶ್ನೆಗಳಲ್ಲಿ ಅಂದರೆ ಕನ್ನಡದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಲ್ಲಿ ಏನಾದರೂ ನಿಮಗೆ ಡೌಟ್ ಅನಿಸಿದರೆ ಇಂಗ್ಲೀಷ್ನಲ್ಲಿ ಒಮ್ಮೆ ನೋಡ್ಕೊಳ್ಳೋದು ಒಳ್ಳೆಯದು. ಇಲ್ಲದೆ ಹೋದರೆ ನೀವು ಕನ್ಫ್ಯೂಷನ್ ಆಗಿಬಿಟ್ಟು ನೀವು ತಪ್ಪು ಉತ್ತರ ಬರೆದ್ರೆ ಅವರು ಈಗ ಬೋರ್ಡಿಂದ ನಾವು ಅಧಿಕೃತವಾಗಿ ಇಂಗ್ಲೀಷಲ್ಲೂ ಒಮ್ಮೆ ನೋಡಿ ಅಂತ ಹೇಳಿರ್ತಾರೆ, ಅಲ್ಲಿ ಪ್ರಶ್ನೆಯನ್ನು ನೀವು ಸರಿಪಡಿಸ್ಕೋಬೇಕಾಗತ್ತೆ. ನೆಕ್ಸ್ಟು ಕೊನೆಯದಾಗಿ ಕಚ್ಚಾ ಕಾರ್ಯವನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರುವ ಕಚ್ಚಾ ಕಾರ್ಯದ ಹಾಳೆಯಲ್ಲೇ ನೀಡಬೇಕು. ನಿಮಗೆ ಈಗಾಗಲೇ ಮಾದರಿ ಪರೀಕ್ಷೆಗಳನ್ನು ನಾವು ನಡೆಸಿರ್ತೀವಿ, ನಿಮ್ಮ ಶಾಲೆಯಲ್ಲೂ ನಿಮ್ಮ ಶಾಲೆ ಶಿಕ್ಷಕರು ನಡೆಸಿರ್ತಾರೆ. ಅಲ್ಲಿ ನೀವು ಕಚ್ಚಾ ಕಾರ್ಯ ಅಂತ ಎಲ್ಲಿ ಕೊಟ್ಟಿರ್ತಾರೋ ಅಲ್ಲಿ ಮಾತ್ರ ಕಚ್ಚಾ ಕಾರ್ಯ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆಯಲ್ಲಿ ಗುರುತುಗಳನ್ನ ಈ ರೀತಿ ಗುರುತುಗಳು ಕಾಟು ಚಿತ್ತುಗಳನ್ನೆಲ್ಲ ಮಾಡಬಾರ್ದು. ಕಚ್ಚಾ ಕಾರ್ಯ ಅಂತ ಏನಿರುತ್ತೋ ಅಲ್ಲಿ ನೀವು ನಿಮ್ಮ ಕಚ್ಚಾ ಕಾರ್ಯವನ್ನು ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರ್ ಒಂದು ಸಾರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ಸಾರಿ ಬರ್ಕೊಳ್ಳಿ. OMR ಶೀಟಲ್ಲೂ ಜಾಗ ಇರುತ್ತೆ, ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನೀವು ರಿಜಿಸ್ಟರ್ ನಂಬರ್ ಒಂದು ಸಾರಿ ಬರೆದುಕೊಳ್ಳಿ. ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ನಾಳೆ ನಡೀತಕ್ಕಂಥ GMAT ಹಾಗೂ ಇದು GMATಗೆ ಏನು ಹೇಳಿದ್ದೀನೋ ಅದೇ ಥರ ಈ GMAT OMR ಏನಿದೆಯೋ ಅದೇ ಥರ ಸ್ಯಾಟ್ಗೂ ಕೂಡ ಇರುತ್ತೆ. ಸೊ ನೀವೆಲ್ಲರೂ ಕೂಡ ಓದ್ಕೊಂಡಿರ್ತಕ್ಕಂಥದ್ದನ್ನು ಚೆನ್ನಾಗಿ ಅಟೆಂಡ್ ಮಾಡಿ ಒಳ್ಳೆಯ ಅಂಕಗಳನ್ನ ಪಡೆದು ಸ್ಕಾಲರ್ಶಿಪ್ಪನ್ನ ಪಡಿತೀರಾ ಅಂತ ನನ್ನ ಭಾವನೆ. ಸೊ ನಿಮಗೆಲ್ಲರಿಗೂ ಮಕ್ಕಳ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.